ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಮ್ಮನ್ನು ಬಿಟ್ಟು ಹೋದವರನ್ನು ಮರೆಯುವುದು ಹೇಗೆ ಎಂಬುದರ ಬಗ್ಗೆ ತಿಳಿಯೋಣ. ಪ್ರೀತಿ. ಈ ಕಾಲದಲ್ಲಿ ಯಾರು ಪ್ರೀತಿ ಮಾಡಿರಲ್ಲ ಹೇಳಿ? ಪ್ರತಿಯೊಬ್ಬ ವ್ಯಕ್ತಿನೂ ಈ ಪ್ರೀತಿಯ ಬಲೆಗೆ ಬಿದ್ದೇ ಇರ್ತಾರೆ. ಆದರೆ ಇದರಲ್ಲಿ ಕೆಲವರು ಲಕ್ಕಿ ಪರ್ಸನ್ ಇರ್ತಾರೆ. ತಾನು ಪ್ರೀತಿ ಮಾಡಿದ ಹುಡುಗನ ಜೊತೆ ಅಥವಾ ತಾನು ಪ್ರೀತಿ ಮಾಡಿದ ಹುಡುಗಿಯ ಜೊತೆ ಮದುವೆ ಆಗಿ ಹಾಯಾಗಿ ಇರ್ತಾರೆ. ಆದರೆ ಕೆಲವರಿಗೆ ಅಂದರೆ ತುಂಬ ಜನಕ್ಕೆ ಈ ಪ್ರೀತಿ ಸಿಕ್ಕದೆ ಅವರು ಇವರಿಗೆ ನೋವು ಕೊಟ್ಟು ಹೋಗಿರ್ತಾರೆ. ಮದುವೆ ಆಗಬೇಕು, ಅವರೊಂದಿಗೆ ಜೀವನ ಎಂದು ಕೇವಲ ಕನಸಾಗಿರುತ್ತದೆ. ಪ್ರೀತಿ ಮಾಡುವ ಸಂದರ್ಭದಲ್ಲಿ ನಾನು ನಿನ್ನನ್ನು ಬಿಟ್ಟು ಹೋಗಲ್ಲ, ಸಾಯುವ ತನಕ ಒಟ್ಟಿಗೆ ಇರುವ ಅಂತ ಮಾತು ಕೊಟ್ಟ ಜೀವವೇ ನಮ್ಮನ್ನು ಬಿಟ್ಟು ಹೋಗುತ್ತಾರೆ. ಆಗ ಆಗುವ ನೋವಿದೆಯಲ್ಲ, ಹೇಳತೀರದು. ನಮ್ಮ ಮನಸ್ಸಿಗೆ ತಡೆದುಕೊಳ್ಳೋಕೆ ಸಾಧ್ಯನೇ ಇಲ್ಲದಷ್ಟು ನೋವಾಗುತ್ತೆ ಅಲ್ವಾ? ಎಷ್ಟು ನೋವಾಗುತ್ತೆ ಎಂದರೆ, ಅವರು ನಮ್ಮ ಜೊತೆ ಇದ್ದು ಪ್ರತಿ ನಿಮಿಷವೂ ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡುತ್ತಾ ಇದ್ದ ನಾವು ಸಡನ್ನಾಗಿ ಅವರು ಬಿಟ್ಟು ಹೋದಾಗ ಆ ಕಳೆದು ಹೋದ ದಿನವನ್ನು ನೆನೆಸಿ ಕೊರಗುತ್ತಾ ಅಳುತ್ತಾ ಡಿಪ್ರೆಷನ್ಗೆ ಒಳಗಾಗ್ತೀವಿ. ಕೆಲವರಿಗಂತೂ ಈ ಜೀವನವೇ ಬೇಡ, ಯಾಕೆ ಬದುಕಿರಬೇಕಂತ ಅನಿಸುವುದುಂಟು ತುಂಬ ದಿನದಿಂದ. ಕೆಲವರಂತೂ ತಿಂಗಳುಗಟ್ಟಲೆ ಅದೇ ಕೊರಗಿನಲ್ಲಿರುತ್ತಾರೆ. ಆದರೆ ಇದರಿಂದ ಆಚೆ ಬರುವುದು ಹೇಗೆ, ಅವರನ್ನು ಮರೆಯುವುದು ಹೇಗೆ ಎಂಬುದರ ಬಗ್ಗೆ ತಿಳಿಯೋಣ. ಪ್ರೀತಿಗಾಗಿ ಎಷ್ಟೋ ಜನ ತನ್ನ ಪ್ರಾಣವನ್ನೇ ಕಳಕೊಂಡಿದ್ದಾರೆ ಎಂಬುದನ್ನು ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡುತ್ತೇವೆ ಅಲ್ವಾ? ಆದರೆ ನೀವು ಏನು ಮಾಡಬೇಕೆಂದರೆ ಒಂದು ದೃಢವಾದ ಸಂಕಲ್ಪವನ್ನು ತೊಡಬೇಕು. ಅವರನ್ನು ಮರೆಯಬೇಕು. ಮರೆತು ನಾನು ಚೆನ್ನಾಗಿ ಬದುಕಬೇಕು ಅಂತ ಯಾವಾಗ ನೀವು ನಿರ್ಧಾರ ತೆಗೆಯುತ್ತೀರೋ ಆಗಲೇ ನೀವು 50% ಗೆದ್ದ ಹಾಗೆ. ನನಗೆ ಆ ಹುಡುಗಿ ಅಥವಾ ಆ ಹುಡುಗ ಮುಖ್ಯವಲ್ಲ, ಅವರು ಇಲ್ಲದೆಯೂ ಸಹ ನಾನು ಬದುಕಬಲ್ಲೆ ಎಂಬುದನ್ನು ಮೊದಲು ನೀವು ತೋರಿಸಬೇಕು. ಏನಾದರೂ ಮಾಡು, ಅಲ್ಲ ಮಾಡಲೇಬೇಕು ಎಂಬುದನ್ನು ನಿರ್ಧಾರ ಮಾಡು. ಮೊದಲು ನಿಮಗೆ ಅವರನ್ನು ನೆನೆಸಿಕೊಂಡಾಗ ಅಳು ಬಂದಾಗ ಅತ್ತು ಬಿಡಿ. ಹೇಗೆ ಅತ್ತು ಬಿಡಬೇಕೆಂದರೆ ಇನ್ಸ್ಟಾಲ್ಮೆಂಟಲ್ಲ, ಇನ್ನು ಮುಂದೆ ಯಾವತ್ತೂ ಅವಳಿಗೋಸ್ಕರ ಅಥವಾ ಅವನಿಗೋಸ್ಕರ ನನ್ನ ಕಣ್ಣೀರನ್ನು ವೇಸ್ಟ್ ಮಾಡಲ್ಲ ಅನ್ನುವ ಹಾಗೆ ಅಳು. ನೀವು ಎಷ್ಟು ಕಣ್ಣೀರು ಹಾಕ್ತಿರೋ ಆ ಕಣ್ಣೀರಿನ ಜೊತೆ ಅವರ ನೆನಪು ಕೂಡ ಕರಗಿ ಹೋಗಲಿ, ಅಲ್ಲಿಯವರೆಗೆ ಅತ್ತು ಬಿಡಿ. ಅಳುವುದರಿಂದ ಮನಸ್ಸಿನ ಭಾರ ಕಡಿಮೆ ಆಗುತ್ತೆ. ಈಗ ನಿಮಗೆ ಎಷ್ಟು ನೋವಾಗುತ್ತೆ ಅಲ್ಲ? ಯಾಕೆ ಗೊತ್ತಾ? ಅವರು ನಿಮ್ಮ ಜೊತೆಯಲ್ಲಿ ಇಲ್ಲ ಅನ್ನುವ ಸತ್ಯವನ್ನು ನೀವು ಒಪ್ಪಿಕೊಂಡಿಲ್ಲ ಅಷ್ಟೇ. ನಿನ್ನೆ ತನಕ ಒಟ್ಟಿಗೆ ಇದ್ದರು, ಆದರೆ ಇವತ್ತಿಲ್ಲ, ಅದೇ ಸತ್ಯ. ಇನ್ನು ಮುಂದೆ ಅವರು ನಿಮ್ಮವರಲ್ಲ ಅನ್ನುವ ಸತ್ಯವನ್ನು ನೀವು ಒಪ್ಪಲೇಬೇಕು. ಹೀಗೆ ಒಪ್ಪಿಕೊಂಡಾಗ ನಿಮಗೆ ಮುಂದೆ ಹೋಗಲು ಸುಲಭವಾಗುತ್ತೆ. ಇನ್ನೊಂದು ಏನೆಂದರೆ, ನಿಮಗೆ ತುಂಬ ಬೇಜಾರಾಗುವುದು ಅವರು ಕಳುಹಿಸಿದ ಮೆಸೇಜ್, ಫೋಟೋಸ್ ಮುಂತಾದವುಗಳು ನೋಡಿದಾಗ ಅವರ ನೆನಪು ತುಂಬ ಕಾಡುತ್ತೆ. ಸೊ ನೀವು ಏನು ಮಾಡಬೇಕೆಂದರೆ ಮೊದಲು ಅವುಗಳನ್ನು ಡಿಲೀಟ್ ಮಾಡಿ. ಎಲ್ಲವನ್ನು, ಮೆಸೇಜ್ ಆಗಿರಬಹುದು, ಅವರು ಕೊಟ್ಟ ಗಿಫ್ಟ್ ಆಗಿರಬಹುದು, ಯಾವುದನ್ನು ಕಂಡಾಗ ಅವರ ನೆನಪು ಬರುತ್ತೋ ಅವುಗಳನ್ನು ಮೊದಲು ಡಿಲೀಟ್ ಮಾಡಿ ಅಥವಾ ಎಸೆದು ಬಿಡಿ. ಆದರೆ ತುಂಬ ಜನ ಕಷ್ಟವೆಂದರೆ ತುಂಬ ಕಷ್ಟ, ನಾನು ಹೇಳುವಷ್ಟು ಸುಲಭವಲ್ಲ. ಆದರೆ ನಿಮಗೆ ಅವರನ್ನು ಮರೆಯಬೇಕು, ಅವರ ನೆನಪು ಆಗಬಾರದೆಂದರೆ ಈ ಕೆಲಸ ಮಾಡಲೇಬೇಕು. ಅವರು ಕಳುಹಿಸಿದ ವಿಡಿಯೋಸ್, ಫೋಟೋಸ್, ಮೆಸೇಜ್ ನಿಮ್ಮನ್ನು ತುಂಬ ನೆನಪಿಸುತ್ತೆ. ಮರೆಯಬೇಕಂತಂದ್ರೂ ನಿಮಗೆ ಸಾಧ್ಯವಿಲ್ಲ. ಫಸ್ಟ್ ನಿಮ್ಮ ಮೊಬೈಲಿಂದ ಡಿಲೀಟ್ ಮಾಡಿ, ಕಾಲಕ್ರಮೇಣ ತಲೆಯಿಂದಲೂ ಡಿಲೀಟ್ ಮಾಡಿ. ಈ ತಲೆಯಿಂದ ಡಿಲೀಟ್ ಮಾಡುವುದು ಹೇಗೆ? ಮೊಬೈಲಿಂದ ಹೇಗೋ ಡಿಲೀಟ್ ಮಾಡಬಹುದು, ಆದರೆ ತಲೆಯಿಂದ ಡಿಲೀಟ್ ಮಾಡುವುದಿದೆಯಲ್ಲ, ತುಂಬ ಕಷ್ಟ. ಸೊ ಮೊದಲು ಏನು ಮಾಡಬೇಕೆಂದರೆ ನೀವು ಬ್ಯುಸಿಯಾಗಿ, ಹೌದು ಎಷ್ಟು ಬ್ಯುಸಿಯಾಗಬೇಕೆಂದರೆ ಅವರ ನೆನಪು ಅಲ್ಲ, ಅವರ ಕಡೆ ಗಮನ ಕೊಡಲು ಸಹ ಪುರ್ಸೊತ್ತಿರಬಾರದು. ನಿಮಗೆ ಅವರು ಪದೇ ಪದೇ ನೆನಪಾಗುವುದು ಯಾಕೆಂದರೆ ಮಾಡಲು
ಅಥವಾ ಯೋಚಿಸಲು ಬೇರೆ ಏನೂ ಕೆಲಸ ಇಲ್ಲದೆ, ಏನೂ ಕೆಲಸ ಇಲ್ಲ ಅಂದಾಗಲೇ ಅಲ್ವಾ ನಮಗೆ ಅವರು ನೆನಪಾಗುವುದು. ಸೊ ಬ್ಯುಸಿಯಾಗಿ ಯಾವುದಾದ್ರೂ ಬಿಸ್ನೆಸ್ ಮಾಡಿ ತುಂಬ ಹಣ ಸಂಪಾದನೆ ಮಾಡಿ ಬಾಡಿಯನ್ನು ಫಿಟ್ ಆಗಿರಿ. ಮತ್ತೊಂದೇನೆಂದರೆ, ನಿಮ್ಮ ಜೀವನದ ಮುಕ್ಕಾಲು ಸಮಯವನ್ನು ಅವರಿಗೋಸ್ಕರ ಕೊಡ್ತಾ ಇದ್ರಿ ಅಲ್ವಾ. ಆದರೆ ಈಗ ಇದೊಂದು ಒಳ್ಳೆಯ ಅವಕಾಶ. ಅದಲ್ಲದೆ ಅವರಿಗೆ ಕೊಡುತ್ತಿದ್ದ ಸಮಯ ಶಕ್ತಿಯನ್ನು ನಿಮಗೆ ನೀವೇ ಕೊಟ್ಕೊಳ್ಳಿ. ಜರ್ನಿ ಮಾಡಿ, ನಿಮಗಿಷ್ಟವಾದ ಕೆಲಸವನ್ನು ಮಾಡಿ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಈಗ ಏನಾಗಿದೆ ಎಂದರೆ, ಅವರು ನಿಮ್ಮನ್ನು ಬಿಟ್ಟು ಹೋಗಿರುವುದರಿಂದ ನಿಮಗೆ ಅವರ ಮೇಲೆ ದ್ವೇಷ ಇರಬಹುದು, ಅವರ ಮುಖ ನೋಡಲು ಮನಸ್ಸಿಲ್ಲವಾಗಿರಬಹುದು. ಆದರೆ ಇದು ಒಳ್ಳೆಯ ವಿಷಯ ಅಂತ ನಾನು ಹೇಳಲ್ಲ. ನಮಗೆ ಯಾರ ಮೇಲೂ ದ್ವೇಷ ಇರಬಾರದು, ಅಸೂಯೆ ಇರಬಾರದು. ಆದರೆ ಈ ದ್ವೇಷ ಇದೆಯಲ್ಲ, ಇದು ಅವರನ್ನು ಮರೆಯಲು ಸುಲಭವಾದ ದಾರಿ. ಹೇಗೆ ಅಂತೀರಾ? ಅವರನ್ನು ದ್ವೇಷಿಸುವಾಗ ನಮಗೆ ಅವರ ಜೊತೆ ಮಾತಾಡಲು, ಅವರ ಮುಖ ನೋಡಲು ಯಾವುದಕ್ಕೂ ಮನಸ್ಸಿರಲ್ಲ. ಆಗ ನಮಗೆ ಅವರ ಕಡೆ ಗಮನ ಕೊಡಲು ಕೂಡ ಮನಸ್ಸಾಗಲ್ಲ. ಸೊ ಆ ದ್ವೇಷ ಅವರನ್ನು ಮರೆಯಲೇ ಇರಬೇಕೇ ವಿನಃ ಅವರ ಬದುಕನ್ನು ಹಾಳು ಮಾಡುವುದು, ಅವರ ಬದುಕನ್ನು ಹಾಳು ಮಾಡುವುದು ಅದರ ಹಿಂದಿನ ಉದ್ದೇಶವಾಗಿರಬಾರದು. ಇನ್ನೂ ಕೆಲವರು ಹೇಗೆಂದರೆ, ಅವರ ಮೇಲಿನ ದ್ವೇಷದಿಂದ ಇನ್ನೊಬ್ಬರನ್ನು ಆರಿಸಿ ಅವರಿಗೆ ಹೊಟ್ಟೆ ಕಿಚ್ಚು ಬರಿಸುವವರೂ ಇದ್ದಾರೆ. ಆದರೆ ಇದನ್ನು ಮಾಡಲೇ ಹೋಗಬೇಡಿ. ಯಾಕೆಂದರೆ ಈಗ ಕೈ ಕೊಟ್ಟವರು ಇನ್ನು ಬಂದವರು ಕೈ ಕೊಡಲ್ಲ ಅಂತ ಏನು ಗ್ಯಾರಂಟಿ ಅಲ್ವಾ. ಇದರಿಂದ ಪುನಃ ನೋವಾಗುವುದು ಯಾರಿಗೆ? ನಮಗೆ. ಸೊ ಅವರಿಂದ ಆದಷ್ಟು ದೂರವಿರಲು ಟ್ರೈ ಮಾಡಿ. ಆದರೆ ಅದನ್ನು ಬಿಟ್ಟು ಅವರು ಯಾರ ಜೊತೆ ಇದ್ದಾರೆ, ಅವರ ಫೇಸ್ಬುಕ್, ಸೋಷಿಯಲ್ ಮೀಡಿಯಾ ನೋಡೋದು, ಅವರ ದಿನದ ಅಪ್ಡೇಟ್ ಮಾಡೋದ್ರಿಂದ ನಿಮಗೆ ಮತ್ತಷ್ಟು ನೋವು. ಸೊ ಆದಷ್ಟು ಅವರ ಮುಖ ನೋಡದೇ ಇರಲು ಪ್ರಯತ್ನಿಸಿ. ಅದನ್ನು ಬಿಟ್ಟು ಅವರು ಪುನಃ ನಮ್ಮ ಜೀವನದಲ್ಲಿ ಬರ್ತಾರೆ ಅನ್ನೋ ಆಸೆಯಿಂದ ಅವರ ಬೆನ್ನಟ್ಟಲು ಹೋಗಲೇಬೇಡಿ. ಇದರಷ್ಟು ಚೀಪ್ ಕೆಲಸ ಇನ್ನೊಂದಿಲ್ಲ. ನಿಮ್ಮ ಪುಣ್ಯ, ಅವರು ಈಗಲೇ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಮದುವೆ ಆದ ಮೇಲೆ ಬಿಟ್ಟು ಹೋಗಿದ್ದರೆ ಏನು ಮಾಡಬೇಕು ಹೇಳಿ? ಸೊ ನೀವು ಬೇಡವೆಂದಾಗ ಹೋಗಲ್ಲ ಅನ್ನುವ ಗ್ಯಾರಂಟಿ ಏನೂ ಇಲ್ಲ. ಹೋದವರು ಹೋಗಲಿ. ಜೀವನದಲ್ಲಿ ಪ್ರೀತಿ ಇರಬೇಕು, ಆದರೆ ಪ್ರೀತಿನೇ ಜೀವನ ಆಗಬಾರದು. ಬಿಟ್ಟು ಹೋದವರು ಯಾವುದೋ ಒಂದು ಕಾರಣಕ್ಕೆ ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ. ಅವರು ಏನು ಇಲ್ಲ ಅಂತ ನಿಮ್ಮನ್ನು ಬಿಟ್ಟು ಹೋದರು, ಅದನ್ನು ನೀವು ಸಂಪಾದಿಸಿ. ನೀವು ಹೇಗೆ ಸಂಪಾದಿಸಬೇಕೆಂದರೆ, ನಿಮ್ಮನ್ನು ಬಿಟ್ಟು ಹೋದಂತಹ ವ್ಯಕ್ತಿ 3 ಮಂದಿ ರಿಟರ್ನ್ ಬರಬೇಕು. ಹಾಗೆ ಅದನ್ನು ಬಿಟ್ಟು ನೀವು ಅದರಲ್ಲೇ ಆ ಬೇಜಾರಲ್ಲೇ ಇದ್ದ ಬದ್ದವರಲ್ಲಿ ನಿಮ್ಮ ಪ್ರಾಬ್ಲಮನ್ನೇ ಹೇಳ್ತಾ ಇದ್ದರೆ, ನಿಮ್ಮ ಜೊತೆಯಲ್ಲಿ ಈಗ ಇದ್ದವರು ಕೂಡ ನಿಮ್ಮಿಂದ ದೂರ ಹೋಗ್ತಾರೆ. ನಿಮ್ಮನ್ನು ಬಿಟ್ಟು ಹೋದವರಿಗೆ ಅವರ ಜೀವನ ಮುಖ್ಯವಂತೆ. ಹಾಗಾದರೆ ನಿಮಗೆ ನಿಮ್ಮ ಜೀವನ ಮುಖ್ಯವಲ್ವಾ? ಬಿಟ್ಟು ಹೋಗಿರುವವರು ಅಷ್ಟು ಖುಷಿಯಿಂದ ಇರುವಾಗ ಬಿಟ್ಟು ಕೊಟ್ಟಿರುವವರು ನೀವೆಷ್ಟು ಖುಷಿಯಲ್ಲಿರಬೇಕು ಅಲ್ವಾ? ಯಾರಾದರೂ ನಿಮ್ಮ ಜೀವನದ ಬಾಗಿಲಿನಿಂದ ಹೊರ ಹೋಗಲು ಬಯಸಿದರೆ ಪ್ರೀತಿಯಿಂದ ಆ ಬಾಗಿಲನ್ನು ಹಿಡಿದಿಟ್ಟುಕೊಳ್ಳಿ ಮತ್ತು ನೀವು ನಿಮ್ಮ ಸ್ವಂತ ಬೆಳಕಿನತ್ತ ಮರಳಿ ಹೆಜ್ಜೆ ಹಾಕಿ. ಪ್ರೀತಿ ಎಂದರೆ ಒತ್ತಾಯವಲ್ಲ. ಯಾರಾದರೂ ಇರಲು ಬಯಸದಿದ್ದರೆ ಅವರಿಗಾಗಿ ಹಂಬಲಿಸುವುದು ನಿಮ್ಮ ಯೋಗ್ಯತೆಗೆ ತಕ್ಕದಲ್ಲ. ನನಗೆ ಸಿಗಬೇಕಾದದ್ದು ನನ್ನ ಹತ್ತಿರ ಉಳಿಯುತ್ತದೆ, ಉಳಿಯದಿದ್ದದ್ದನ್ನು ನಾನು ಹರಸಿ ಕಳಿಸುತ್ತೇನೆ ಎಂಬ ನಂಬಿಕೆ ಇರಲಿ. ನೀವು ಪ್ರೀತಿಗಾಗಿ, ಗಮನಕ್ಕಾಗಿ ಅಥವಾ ಸ್ನೇಹಕ್ಕಾಗಿ ಬೇಡುವ ವ್ಯಕ್ತಿಯಲ್ಲ. ಅವರು ಹೋಗಲಿ, ನಾನು ಬೆಳೆಯುವೆ ಅನ್ನೋ ಕಾನ್ಫಿಡೆನ್ಸ್ನಿಂದ ಇರಿ ಅಂತ ಹೇಳುತ್ತಾ, ಸ್ನೇಹಿತರೆ, ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತವಾಗಿಯೂ ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.